ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ. ಮತ್ತು 6 ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಮತ್ತು ನಾನೀಗ ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಫಸ್ಟಿಗೆ ಒಂದು ನಾಟ್ ಹಾಕೋತಿದ್ದೀನಿ. ಒಂದು ಸಿಂಗಲ್ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸಿಂಗಲ್ ನಾಟ್ ಆದಮೇಲೆ ನಾನು ಈ ರೀತಿ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಬೀಡನ್ನ, ಇದು ಓವೆಲ್ ಶೇಪ್ ಇದೆ, ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ನಾನು 4 ಚೈನ್ ಹಾಕೋತಿದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ನಾನಿಲ್ಲಿ ಫಸ್ಟ್ ನಾಟ್ ಹಾಕಿದ್ದೆಲ್ಲ ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಅದ್ರ ಮೇಲೆ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ 1 2 ಚೈನ್ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಮತ್ತೆ ಬಟ್ಟೆನ ಟರ್ನ್ ಆದಮೇಲೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 4 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ ನೋಡಿ. 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ನಾನಿಲ್ಲಿ ಒಂದು ಡಬಲ್ ಕ್ರೋಶ್ ಹಾಕೊಂಡಿದ್ದೀನಿ. ಮತ್ತು ಸುಜಿ ಮೇಲೆ ಒಂದು ಸರಿ ಥ್ರೆಡ್ ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇದೇ ರೀತಿ ನಾನು ಡಬಲ್ ಕ್ರೋಶನ ಇದರೊಳಗಡೆ ಒಟ್ಟು ನಾನು 10 ಡಬಲ್ ಕ್ರೋಶನ ಫಿಲ್ ಮಾಡ್ಕೋತಿದ್ದೀನಿ. 3 4 5 6 7 8 9. ಫ್ರೆಂಡ್ಸ್, ಇಲ್ಲಿ ನಾನು 9 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ಫಸ್ಟ್ 2 ಚೈನ್ ಹಾಕಿದ್ವಲ್ಲ ಅದು ಕೂಡ 1 ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿಗೆ 10 ಆಗುತ್ತೆ. 10 ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಂಡು ಆದಮೇಲೆ ನೋಡಿ, ಬಟ್ಟೆನ ಟರ್ನ್ ಮಾಡ್ಕೊಂಡಾದ್ಮೇಲೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನೋಡಿ, ನಿಮಗೆ ಈ ಚೈನ್ ಗ್ಯಾಪ್ ಕಾಣಿಸ್ತಿದೆ ಮೇಲ್ಗಡೆ. ಆ ಚೈನ್ ಗ್ಯಾಪ್, ಪ್ರತಿಯೊಂದು ಚೈನ್ ಗ್ಯಾಪಲ್ಲೂ ಹೋಗಿ ನಾವು ಮತ್ತೆ ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಮತ್ತು ಸುಜಿ ಮೇಲೆ ಒಂದು ಸರಿ ಥ್ರೆಡ್ಡು ಪಕ್ಕದ ಚೈನ್ ಗ್ಯಾಪ್ ಇದೆಯಲ್ಲ ಡಬಲ್ ಕ್ರೋಶ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇದೇ ರೀತಿ ನಾವು ಪ್ರತಿಯೊಂದು ಡಬಲ್ ಕ್ರೋಶ ಒಳಗಡೆನೂ ಹೋಗಿ ನಾನು ಮತ್ತೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ. ಮತ್ತು ಸುಜಿ ಮೇಲೆ ಒಂದು ಸರಿ ಥ್ರೆಡ್ ಈ ಚೈನ್ ಗ್ಯಾಪ್, ಕಂಬದ ಮೇಲ್ಗಡೆ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇದೇ ರೀತಿ ಪೂರ ಫಿಲ್ ಮಾಡ್ಕೊಳ್ಳೋಣ. ಈ ರೀತಿ ಪೂರ ಫಿಲ್ ಮಾಡ್ಕೊಂಡಾಗಿದೆ. ಮಾಡ್ಕೊಂಡಾದ್ಮೇಲೆ ನಾನು ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೋತಿದ್ದೀನಿ. ಟರ್ನ್ ಮಾಡಿಕೊಂಡು ನಾನು ಈ ರೀತಿ ರೌಂಡ್ ಬೀಡ್ಗಳನ್ನ ಫಿಲ್ ಮಾಡ್ಕೋತಿದ್ದೀನಿ. ಪ್ಲೇನ್ ಬೀಡು 3 mm ಬೀಡಿದು ಬೀಡನ್ನ ಥ್ರೆಡ್ಗೆ ತೋರಿಸಿ ಮತ್ತು ನೆಕ್ಸ್ಟ್ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್, ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 2 ಆಗುತ್ತೆ. 2ರಲ್ಲೂ ಒಟ್ಟಿಗೆ ನಾಟ್ ಹಾಕೋಬೇಕು. ಮತ್ತು ಇನ್ನೊಂದು ಬೀಡು ಅದೇ ರೀತಿ ಪೂರ ಈ ಆರ್ಚ್ ಪೂರ ಬೀಡನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು.
ಫ್ರೆಂಡ್ಸ್ ಇಲ್ಲಿ ನಾನು 9 ಬೀಡ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಇದು ಫಿಲ್ ಆದಮೇಲೆ ನಾನು ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ನಾಟ್, 2 ಸಿಂಗಲ್ ನಾಟ್ ಆದಮೇಲೆ ಮತ್ತೆ ನಾನು ಇದೇ ರೀತಿ ಓವೆಲ್ ಶೇಪ್ದು ಬೀಡ್ ಯೂಸ್ ಮಾಡ್ತಿದ್ದೀನಿ. ನೋಡಿ ಈ ರೀತಿ ಓವೆಲ್ ಶೇಪ್ದು ಬೀಡನ್ನ ಥ್ರೆಡ್ಗೆ ತೂರಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಆದಮೇಲೆ 4 ಚೈನ್ 1 2 3 4 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಒಂದ್ಸರಿ 4 ಚೈನ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು ಇಲ್ಲಿ ನನಗೆ ಸಿಂಗಲ್ ನಾಟ್ ಹಾಕ್ಕೊಂಡಿದ್ವಲ್ಲ ಬೀಡ್ ಬ್ಯಾಕ್ ಸೈಡು ಅಲ್ಲಿ ಹೋಗಿ ಮತ್ತೆ ಒಂದು ಸಿಂಗಲ್ ನಾಟು, ಬೀಡ್ಗಿಂತ ಮುಂಚೆ ಒಂದು ಸಿಂಗಲ್ ನಾಟ್ ಬಂದಿತ್ತಲ್ಲ ಅಲ್ಲಿ ಹೋಗಿ ಸಿಂಗಲ್ ನಾಟು ಮತ್ತು 2 ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಾದ್ಮೇಲೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ಹಾಕ್ಕೊಂಡು ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ ಇದೇ ರೀತಿ ನಾವು ಇಲ್ಲೂ ಕೂಡ 9 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ. 3 4 5 6 7 8 9 9 ಡಬಲ್ ಕ್ರೋಶಗಳಾಗಿದೆ. ಫಸ್ಟಿಗೆ 2 ಚೈನ್ ಹಾಕ್ಕೊಂಡಿದ್ವಲ್ಲ ಅದು ಸೇರಿದ್ರೆ ನನಗಲ್ಲಿ 10 ಡಬಲ್ ಕ್ರೋಶ ಸಿಕ್ತಾಗುತ್ತೆ. ಮತ್ತು 1 ನಾಟ್ ಹಾಕೋತಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ 1 ನಾಟ್ ಆದಮೇಲೆ ಮತ್ತು ಇನ್ನೊಂದು ಸಿಂಗಲ್ ನಾಟ್ ಆದಮೇಲೆ ನಾನು ಮತ್ತೆ ಅದೇ ರೀತಿ ಓವೆಲ್ ಶೇಪ್ದು ಒಂದು ಬೀಡ್ ಹಾಕೋತಿದ್ದೀನಿ. ಒಂದು ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕು. ಥ್ರೆಡ್ಗೆ ತೋರಿಸ್ಕೊಂಡು ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಆದಮೇಲೆ 4 ಚೈನ್ ಹಾಕೋಬೇಕು. 1 2 3 4 ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಆದಮೇಲೆ ನಾನಿಲ್ಲಿ ಬೀಡ್ದು ಬ್ಯಾಕ್ ಸೈಡ್ 1 ನಾಟ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಸೇಮ್ ಇದ್ರೊಳಗಡೆನೂ ಕೂಡ ನಾನು 9 ಡಬಲ್ ಕ್ರೋಶನ ಒಟ್ಟು 2 ಚೈನ್ ಸೇರಿಸಿದ್ರೆ 10 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ. 1 2 ಇಲ್ಲಿ 9 ಡಬಲ್ ಕ್ರೋಶ ಆಗಿದೆ. 9 ಡಬಲ್ ಕ್ರೋಶ ಆದಮೇಲೆ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್ ಹಾಕೋಬೇಕು. ಒಂದು ನಾಟ್ ಆದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಇಲ್ಲಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಕಂಬದ ಗ್ಯಾಪ್ ಇದೆಯಲ್ಲ ಮೇಲ್ಗಡೆ ಚೈನ್ ಗ್ಯಾಪು ಅಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ, ಪ್ರತಿಯೊಂದು ಕಂಬದ ಮೇಲೂ ಹೋಗಿ ಒಂದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಈ ಕಂಬದ ಗ್ಯಾಪ್ ಮೇಲೆ ಹೋಗ್ಬಿಟ್ಟು ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ ಸೇಮ್ ಅದೇ ರೀತಿ ಪ್ರತಿಯೊಂದ್ರ ಮೇಲೂ ಫಿಲ್ ಮಾಡ್ಕೊಂಡು ಹೋಗಬೇಕು. ಈಗ ಪ್ರತಿಯೊಂದು ಡಬಲ್ ಕ್ರೋಶದ ಮೇಲೂ ಮತ್ತೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗಿದ್ದೀನಿ. ನೆಕ್ಸ್ಟು ನಾನಿಲ್ಲಿ 3 mm ಬೀಡ್ ತೊಗೋತಿದ್ದೀನಿ. ಸೇಮ್ ರೌಂಡ್ ಬೀಡ್ಗಳನ್ನ
ಫ್ರೆಂಡ್ಸ್, ಈ ರೀತಿ ಒಂದೇ ಸರಿ 3-4 ಬೀಡ್ಸ್ನ ಫಿಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಾಸ್ಟಾಗಿ ಮುಗಿಯುತ್ತೆ. ಬೀಡ್ಸ್ ತೋರಿಸೋದು ಫಾಸ್ಟಾಗಿ ಮುಗಿಯುತ್ತೆ. ನಾನಿಲ್ಲಿ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊತಿದ್ದೀನಿ. ಟರ್ನ್ ಮಾಡಿಕೊಂಡು ನಾನು ಬೀಡ್ಸ್ಗಳನ್ನ ಫಿಲ್ ಮಾಡ್ಕೊಬತ್ತಿದ್ದೀನಿ. ಥ್ರೆಡ್ ಒಳಗಡೆ ಬೀಡ್ಸ್ನ ತೋರಿಸಿ ಈ ಡಬಲ್ ಕ್ರೋಶಾ ಮೇಲ್ಗಡೆ ಚೈನ್ ಗ್ಯಾಪ್ ಕಾಣಿಸ್ತಿದ್ದಿಲ್ಲ ಅದರೊಳಗಡೆ ಅದು ಕೂಡ ಪ್ರತಿಯೊಂದು ಕಡೆನೂ ಈಗೇನು ಡಬಲ್ ಕ್ರೋಶಾ ಹಾಕಿದ್ದೀವಿ ಆ ಪ್ರತಿಯೊಂದು ಡಬಲ್ ಕ್ರೋಶದ ಮೇಲೂ ಇದನ್ನು ಫಿಲ್ ಮಾಡ್ಕೊಂಬರ್ಬೇಕು. ಮತ್ತು ಫಿಲ್ ಮಾಡ್ಕೊಂಡು ಬರಬೇಕು. ನೋಡಿ ಐತಿ ಇದರೊಳಗಡೆ 9 ಬೀಡ್ಸ್ಗಳು ಫಿಲ್ ಆಗಬೇಕು. ಇಲ್ಲಿ 9 ಬೀಡ್ಸ್ ಫಿಲ್ ಆದಮೇಲೆ ನಾನಿಲ್ಲಿ ಅದು ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಮತ್ತು ಇನ್ನೊಂದು ಸಿಂಗಲ್ ನಾಟ್, ಇಲ್ಲಿ 2 ಸಿಂಗಲ್ ನಾಟ್ಗಳನ್ನ ಹಾಕೋತಿದ್ದೀನಿ. ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ನಾನು ಈ ರೀತಿ ಸ್ಲ್ಯಾಂಡಿಂಗ್ ಆರ್ಚು ಬೀಡ್ ಹಾಕ್ತೇನೆ, ಒಂದು ಸ್ಲ್ಯಾಂಡಿಂಗ್ ಆರ್ಚು, ಮತ್ತು ಇನ್ನೊಂದು ಈ ಬೀಡ್ ಹಾಕಿ ಬಿಗ್ಗಾಗಿ ಸ್ಲ್ಯಾಂಡಿಂಗ್ ಆರ್ಚು, ಒಂದು ಬಿಗ್ ಸೈಜ್ದು ಒಂದು ಸ್ಮಾಲ್ ಸೈಜ್ದು, ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್, ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಬಿಗ್ ಸೈಜ್ ಇದೆ, ಒಂದು ಸ್ಮಾಲ್ ಸೈಜ್ ಇದೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಕುಚ್ಚು ಕಟ್ಟೋದಕ್ಕೆ ಜಾಗ ಬಿಟ್ಟಿಲ್ಲ. ಬೇಕು ಅಂದರೆ ನೀವು ಕುಚ್ಚು ಕಟ್ಟೋದಕ್ಕೆ ಜಾಗ ಬಿಟ್ಕೋಬೋದು. ಒಂದು ಇಲ್ಲಿ ಈ ಗ್ಯಾಪಲ್ಲಿ ಇದು 3, ಒಂದು ಬಿಗ್ ಸೈಜು, ಒಂದು ಸ್ಮಾಲ್ ಸೈಜ್, ಒಂದು ಬಿಗ್ ಸೈಜ್ ಆದಮೇಲೆ ಇಲ್ಲಿ ಮಧ್ಯದಲ್ಲಿ ನನಗೆ ಒಂದು 4 ಚೈನ್ ಹಾಕ್ಕೊಂಡು ನೀವು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ಬಿಟ್ಕೋಬೋದು. ಮತ್ತು ಬಿಗ್ ಸೈಜಿಂದ ಶುರು ಮಾಡ್ಬೋದು. ಮತ್ತು ಒಂದು ಬಿಗ್ ಸೈಜು, ಒಂದು ಸ್ಮಾಲ್ ಸೈಜು, ಒಂದು ಬಿಗ್ ಸೈಜು, ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಕುಚ್ಚು ಬೇಕು ಅಂದರೆ, ನೀವು ವಿತೌಟ್ ಕುಚ್ಚು ಬೇಕು ಅಂದರೆ ಈ ರೀತಿ ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಫಿನಿಶಿಂಗ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಿನಿಶಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ, ಸ್ಟಿಫಾಗಿ ಕೂರುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.